ಸರ್ ಹಿಂದೆ ಗುತ್ತಿಗೆದಾರ ಸಂಘದ ಕೆಂಪಣ್ಣ ಅವರ ಅಧ್ಯಕ್ಷ ಏನಿದ್ದಾರೆ ಅವರು ಆರೋಪ ಮಾಡಿದಾಗ ಬಿಜೆಪಿ ಸರ್ಕಾರ ಇದ್ದಾಗ ಆರೋಪ ಮಾಡಿದಾಗ ಕಾಂಗ್ರೆಸ್ನವರು ಬೀದಿನಲ್ಲಿ ಇದು ಭಿತ್ತಿಪತ್ರ ಅಂಟಿಸಿ ಪ್ರಚಾರ ಮಾಡಿದ್ರು PCM ಅನ್ನೋ ವಿಚಾರನ. ಆದ್ರೆ ಈಗ ಸ್ವತಃ ಕೆಂಪಣ್ಣವರೇ ಇದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಇದೊಂದು ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಹಿಂದೆ 40% ಇತ್ತು, ಅವರು ಏನು ಮಾತಾಡಲಿಲ್ಲ. ಈಗ 40% ಇಲ್ಲ ಅಥವಾ ಲಂಚನ ಇಲ್ಲ, ಅದಕ್ಕೆ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕೆಂಪಣ್ಣವರದೇನು ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ. ಸರ್ ಹಿಂದೆ ಗುತ್ತಿಗೆದಾರ ಸಂಘದ ಕೆಂಪಣ್ಣ ಅವರ ಅಧ್ಯಕ್ಷ ಏನಿದ್ದಾರೆ ಅವರು ಆರೋಪ ಮಾಡಿದಾಗ ಬಿಜೆಪಿ ಸರ್ಕಾರ ಇದ್ದಾಗ ಆರೋಪ ಮಾಡಿದಾಗ ಕಾಂಗ್ರೆಸ್ನವರು ಬೀದಿನಲ್ಲಿ ಇದು ಭಿತ್ತಿಪತ್ರ ಅಂಟಿಸಿ ಪ್ರಚಾರ ಮಾಡಿದ್ರು PCM ಅನ್ನೋ ವಿಚಾರನ. ಆದ್ರೆ ಈಗ ಸ್ವತಃ ಕೆಂಪಣ್ಣವರೇ ಇದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಇದೊಂದು ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಹಿಂದೆ 40% ಇತ್ತು, ಅವರು ಏನು ಮಾತಾಡಲಿಲ್ಲ. ಈಗ 40% ಇಲ್ಲ ಅಥವಾ ಲಂಚನ ಇಲ್ಲ, ಅದಕ್ಕೆ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕೆಂಪಣ್ಣವರದೇನು ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ. ಸರ್ ಹಿಂದೆ ಗುತ್ತಿಗೆದಾರ ಸಂಘದ ಕೆಂಪಣ್ಣ ಅವರ ಅಧ್ಯಕ್ಷ ಏನಿದ್ದಾರೆ ಅವರು ಆರೋಪ ಮಾಡಿದಾಗ ಬಿಜೆಪಿ ಸರ್ಕಾರ ಇದ್ದಾಗ ಆರೋಪ ಮಾಡಿದಾಗ ಕಾಂಗ್ರೆಸ್ನವರು ಬೀದಿನಲ್ಲಿ ಇದು ಭಿತ್ತಿಪತ್ರ ಅಂಟಿಸಿ ಪ್ರಚಾರ ಮಾಡಿದ್ರು PCM ಅನ್ನೋ ವಿಚಾರನ. ಆದ್ರೆ ಈಗ ಸ್ವತಃ ಕೆಂಪಣ್ಣವರೇ ಇದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಕೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಇದೊಂದು ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಹಿಂದೆ 40% ಇತ್ತು, ಅವರು ಏನು ಮಾತಾಡಲಿಲ್ಲ. ಈಗ 40% ಇಲ್ಲ ಅಥವಾ ಲಂಚನ ಇಲ್ಲ, ಅದಕ್ಕೆ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕೆಂಪಣ್ಣವರದೇನು ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.